ಹಾವೇರಿಯಲ್ಲಿ ಬೆಚ್ಚಿ ಬೀಳಿಸೋ ಘಟನೆ. ಚಾಕ್ಲೇಟ್ ಚಿಪ್ಸ್ ಆಸೆ ತೋರಿಸಿ ಮಕ್ಕಳ ಕಿಡ್ನಾಪ್ಗೆ ಯತ್ನ. ಹಾವೇರಿ ಜಿಲ್ಲೆಯಲ್ಲಿ ಅಪರಿಚಿತರು ಮಕ್ಕಳಿಗೆ ಚಾಕ್ಲೇಟ್ ಚಿಪ್ಸ್ ತೋರಿಸಿ ತಿನಿಸುಗಳ ಆಸೆ ತೋರಿಸಿ ತಮ್ಮೊಂದಿಗೆ ಕರೆದುಕೊಂಡು ಹೋಗಲು ಯತ್ನಿಸುತ್ತಿರುವ ಘಟನೆಗಳು ಪೋಷಕರಲ್ಲಿ ಆತಂಕ ಮೂಡಿಸಿವೆ. ಕೆಲ ಮಕ್ಕಳು ಸಮಯ ಪ್ರಜ್ಞೆಯಿಂದ ಮನೆಗೆ ಓಡಿ ಬಂದು ವಿಷಯವನ್ನ ಪೋಷಕರಿಗೆ ತಿಳಿಸಿದ್ರಿಂದ ಸಂಭವಿಸಬಹುದಾದ ಅನಾಹುತ ತಪ್ಪಿದೆ ಎಂದು ವರದಿಯಾಗಿದೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ವೈಭವ ಲಕ್ಷ್ಮಿ ಬಡಾವಣೆ ಹಾಗೂ ಛತ್ರ ರಸ್ತೆ ಸಮೀಪದ ಈ ಘಟನೆ ನಡೆದಿದೆ. ಬೈಕ್ನಲ್ಲಿ ಅಪರಿಚಿತ ವ್ಯಕ್ತಿಗಳು ಮಕ್ಕಳನ್ನು ಮಾತಿಗೆ ಕರೆದುಕೊಂಡು ಚಾಕ್ಲೇಟ್ ಹಾಗೂ ಚಿಪ್ಸ್ ನೀಡಲು ಯತ್ನಿಸಿದ್ದಾರೆ. ಇದರಿಂದ ಹೆದರಿದ ಮಕ್ಕಳು ತಕ್ಷಣ ಮನೆಗೆ ಓಡಿ ಹೋಗಿದ್ದಾರೆ. ಸಿಸಿಟಿವಿಯಲ್ಲಿ ಈ ದೃಶ್ಯಗಳು ಸೆರೆಯಾಗಿವೆ. ಮಕ್ಕಳನ್ನು ಗುರಿಯಾಗಿಸಿಕೊಂಡು ಅಪರಿಚಿತರು ಸ್ನೇಹ ಬೆಳೆಸುವ ಪ್ರಯತ್ನ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಪೋಷಕರು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಪೊಲೀಸರು ಸೂಚಿಸಿದ್ದಾರೆ. ಶಾಲೆಗೆ ಹೋಗುವ ಹಾಗೂ ಮನೆಗೆ ಮರಳುವ ಸಮಯದಲ್ಲಿ ಮಕ್ಕಳ ಮೇಲೆ ವಿಶೇಷ ನಿಗಾ ಇರಿಸುವಂತೆ, ಅಪರಿಚಿತರಿಂದ ಯಾವುದೇ ಆಹಾರ, ಉಡುಗೊರೆ ಅಥವಾ ತಿನಿಸುಗಳನ್ನು ಸ್ವೀಕರಿಸದಂತೆ ಮಕ್ಕಳಿಗೆ ತಿಳಿ ಹೇಳುವಂತೆ ಸಲಹೆ ನೀಡಲಾಗಿದೆ. ಮಕ್ಕಳು ಯಾವುದೇ ಅನುಮಾನಾಸ್ಪದ ವ್ಯಕ್ತಿಯನ್ನ ಕಂಡ್ರು ಅಥವಾ ಯಾರಾದರೂ ಮಾತನಾಡಲು, ವಾಹನದಲ್ಲಿ ಕೂರಿಸಿಕೊಳ್ಳಲು ಅಥವಾ ತಿನಿಸು ನೀಡಲು ಯತ್ನಿಸಿದ್ರೆ ಕೂಡಲೇ ಪೋಷಕರು, ಶಿಕ್ಷಕರು ಅಥವಾ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇಂತಹ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸುವ ಪೊಲೀಸರು ಶಾಲೆಗಳ ಸುತ್ತಮುತ್ತ ಗಸ್ತು ಹೆಚ್ಚಿಸಿದ್ದು, ಸಾರ್ವಜನಿಕರು ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ.